ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಇದೆಲ್ಲ ಒಂದ್ ಕಡೆ ನೋಡೋದಾದ್ರೆ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ನೀವೊಬ್ರು ಬಿಜೆಪಿ ಮುಖಂಡರು ಮತ್ತು ಶಿಕಾರಿಪುರದ ಒಂದು ಬಿಜೆಪಿ ಮುಖಂಡರಾಗಿದೆ. ಬಟ್ ಕಾಂಗ್ರೆಸ್ ಅಲ್ಲಿ ಅವ್ರದ್ದೇ ಪಕ್ಷದಲ್ಲಿ ಸ್ವಲ್ಪ ಟೀಕೆಗಳು ವ್ಯಕ್ತವಾಗ್ತಿದೆ. ಯಾಕಂದ್ರೆ ಬಿಜೆಪಿ ನಾಯಕರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ನಮ್ಮದೇ ಪಕ್ಷದ ನಾಯಕರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಇವತ್ತು ಡಿ ಕೆ ಸುರೇಶ್ ಅವರು ಮಾತನಾಡ್ತಾ ಹೇಳ್ತಿದ್ರು. ಏನು ಹೊರಗಿನ ಪಕ್ಷದವರಿಗೆ ಬಂದಂತ ನಾಯಕರಿಗೆ ವಿಶೇಷವಾದ ಸ್ಥಾನಮಾನ ಕೊಡ್ತಾರೆ, ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ನನಗೆ ಗೊತ್ತಿಲ್ಲದನ್ನ ನಾನು ಹೇಳಕ್ಕೂ ಬರಲ್ಲ. ನನ್ನನ್ನು ಅವರು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ. ನಾನಂತೂ ಮನವಿ ಅಂತೂ ನಾನು ಯಾವುದೇ ರೀತಿಯಲ್ಲಿ ಸಲ್ಲಿಸಿಲ್ಲ. ನನ್ನ ಸಹಕಾರ ತೋಟಗಾರಿಕಾ ಮಹಾಮಂಡಲ ತೋಟಗಾರಿಕೆ ಇಲಾಖೆ ಅಧೀನದಲ್ಲಿ ಬರುತ್ತೆ. ಅದು ಯಾವುದೋ ತೋಟಗಾರಿಕೆ ಇಲಾಖೆ, ಆ ನಿಟ್ಟಿನಲ್ಲಿ ಅದನ್ನು ನಿಗಮ ಮಂಡಳಿಗೆ ಅದು ಸೇರಿಸೋಂಥ ಪ್ರಯತ್ನವನ್ನು ಮಾಡಿರ್ಬೋದು ಸರ್ಕಾರ. ಆದರೆ ನನಗೆ ಅದು ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ. ಸರ್, ಇವಾಗ ನಿಮ್ಮ ಸಚಿವ ಸ್ಥಾನದ ಏನು ಸ್ಥಾನಮಾನ ಕೊಟ್ಟಿತ್ತು, ಇದ್ರ ಬಗ್ಗೆ ಏನಾದರೂ ನಿಮ್ಮದೇ ಪಕ್ಷದ ಅಂದರೆ ಬಿಜೆಪಿ ಪಕ್ಷದ ಮುಖಂಡರು ನಿಮ್ಮನ್ನು ಸಂಪರ್ಕ ಮಾಡೋದಾಗ್ಲಿ ಅಥವಾ ಏನಾದರೂ ಮಾತನಾಡೋದಾಗ್ಲಿ ಪ್ರಕ್ರಿಯೆ ನಡೆದಿತ್ತಾ ಅಂತ? ಈಗ 2 ದಿವಸದಿಂದ ಅಷ್ಟೇ ನನಗೆ ಗೊತ್ತಾಗಿದ್ದು. ಆದ್ರೆ ಆಮೇಲೆ ಎಲ್ಲರೂ ಕೇಳಿದ್ರು, ನನಗೆಲ್ಲ ಈ ರೀತಿಯಲ್ಲಿ ಬಂದಿದೆ. ಆದರೆ ನಾನೇನು ಯಾರು ಮನವಿ ಮಾಡಿಲ್ಲ. ನನಗೊಂದು ಹಿಂದೆ ಅಧ್ಯಕ್ಷ ಇದ್ದೆ, ಆ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದಂಥವ್ರಿಗೆ ಹೇಳಿದೆ. ಅಷ್ಟು ಬಿಟ್ಟರೆ ನಾನು ಯಾವುದೇ ರೀತಿಯಲ್ಲಿ ಅವರಿಗೆ ಪ್ರತಿಕ್ರಿಯೆ ಆಗಲಿ ಯಾವುದೇ ಆಗಲಿ ಯಾವುದೇ ರೀತಿಯಲ್ಲಿ ಆಗಲಿ ನಾನು ಅಸಮಾಧಾನಗೊಳ್ಳೋದಾಗಲಿ ಇಲ್ಲ ಸಂತೋಷ ಪಡೋದಾಗಲಿ ಯಾವುದೂ ಇಲ್ಲ. ಯಾಕೆಂದ್ರೆ ನನಗೆ ಅವಧಿ ಮುಗಿಯುತ್ತೆ. ನಾನು ಯಾಕೆ ಬೇರೆಯವ್ರ ಬಗ್ಗೆ ಇದು ಮಾಡೋಕೆ ಹೋಗಲಿ? ನನ್ನ ಅವಧಿ ಮುಗಿಯೋದ್ರಿಂದ ಬೇರೆಯವ್ರಿಗೆ ಅವಕಾಶ ಸಿಗ್ಬೋದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನಿದ್ದೇನೆ ಅಷ್ಟೇ. ಯಾರೂ ಬೇರೆ ಪ್ರಸ್ತಾವನೆಯನ್ನು ಯಾರೂ ಮಾಡಿಲ್ಲ, ಮಾತಾಡಿಲ್ಲ. ಕೊನೆಯದಾಗಿ ಇವಾಗ ಸರ್ಕಾರ ಆದೇಶ ಹೊರಡಿಸಿದೆ, ನಿಮಗೆ ಕೊಟ್ಟಂತಹ ಸ್ಥಾನಮಾನವನ್ನು ಹಿಂಪಡೆದಿದೆ. ಇದ್ರ ಬಗ್ಗೆ ಓವರ್ ಆಲ್ ಆಗಿ ಮಾತಾಡೋದಾದ್ರೆ, ಸರ್ಕಾರಕ್ಕೆ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂತಂದರೆ ಇವತ್ತು ನಾನು ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಇವತ್ತು ಸಾಕಷ್ಟು ವರ್ಷದಿಂದ ನಾನು ಸಹಕಾರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೇನೆ. ತೋಟಗಾರಿಕಾ ಮಹಾಮಂಡಲದಲ್ಲಿ 5 ವರ್ಷದಲ್ಲಿ ಅವಧಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಯಾವ್ಯಾವ ರೀತಿ ಮೂಲಭೂತ ಸೌಕರ್ಯಗಳು, ವಾಹನ ಕೊಡೋದಾಗಲಿ, ಆಪ್ಕಾಮ್ಸ್ ಮಳಿಗೆಯನ್ನು ಮಾಡಬಹುದು, ಪುನಶ್ಚೇತನ ಮಾಡೋದಾಗಲಿ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರಸ್ತಾವನೆ ಬರುತ್ತೋ ಅವೆಲ್ಲವಕ್ಕೂ ಸಹಿತ ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪ್ಕಾಮ್ಸಿನಲ್ಲಿ ತೋಟಗಾರಿಕೆ ರೈತರಿಗೆ ಬೆಳೆದ ಬೆಳೆಯನ್ನು ನಾನು ಕೇಳಬೇಕಿಷ್ಟೇ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಬೇಕು. ಇವತ್ತು ಮಾರುಕಟ್ಟೆಗಳಲ್ಲಿ ರೈತರು ಬೆಳೆದಂಥ ಬೆಳೆಗಳು ಇವತ್ತು ಆಪ್ಕಾಮ್ಸ್ ಅಡಿಯಲ್ಲಿ ಮಾರಾಟ ಮಾಡೋದಲ್ಲದೆ ಎಲ್ಲ ಕಡೆಗೂ ಬೆಳೀತಾರೆ. ಅದಕ್ಕೆ ಒಳ್ಳೆ ಉತ್ತಮವಾಗಿರತಕ್ಕಂಥ ಸೌಲಭ್ಯಗಳು ಸಿಕ್ಕಾಗ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಭೂಕಾಂತ್ ಅವರು ಆಡಿದ ಮಾತು. ಯಾಕಂದ್ರೆ ಇದೇ ತಿಂಗಳು ತಮ್ಮ ಏನು ಮಂಡಳಿ ಅಧ್ಯಕ್ಷ ಏನು ಟೈಮ್ ಇದೆ, ಸಮಯ ಇದೆ, ಅದು ಮುಕ್ತಾಯವಾಗುತ್ತೆ. ಏನು ಸರ್ಕಾರ ನನಗೆ ಏನು ಸ್ಥಾನಮಾನ ಕೊಟ್ಟಿತ್ತು ಅದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಇದೆಲ್ಲದರ ಜೊತೆ ಸರ್ಕಾರ ಆದೇಶವನ್ನು ಕೂಡ ಹಿಂಪಡೆದಿದ್ದಾರೆ. ಇದ್ರ ಬಗ್ಗೆನೂ ಅವ್ರಿಗೆ ಇನ್ನೂ ಮಾಹಿತಿ ಮುಟ್ಟಿಲ್ಲ. ಬಟ್ TV9 ಮುಖಾಂತರ ಅವರಿಗೆ ಮಾಹಿತಿ ಮುಟ್ಟಿದೆ. ಇದ್ರ ಬಗ್ಗೆ ಅವರು ಸರ್ಕಾರದ ಮಟ್ಟದಲ್ಲಿ ಧನ್ಯವಾದ ಕೂಡ ಸಲ್ಲಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.